ಹೀರೋನ ಹಂತಕನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಕಡೆಗೆ ಮೂಡುವಂತಹ ಪ್ರಶ್ನೆನೇ ಇದು. ಈತ ನಿಜಕ್ಕೂ ಹೀರೋನ ಅಥವಾ ಈತ ಹಂತಕನ? ಯಾವ ಸ್ವರೂಪದಲ್ಲಿ ಈತನನ್ನು ಕರಿಬೇಕು ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕರ್ನಾಟಕದಲ್ಲಿ ಕಾಡ್ತಾ ಇರುವಂಥದ್ದು, ದೇಶದಲ್ಲಿ ಕಾಡ್ತಾ ಇರುವಂಥದ್ದು. ಒಬ್ಬ ಹೀರೋ ಆಗಿ ಜನ ಆರಾಧಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಸಂಭ್ರಮಿಸಿದ್ದಾರೆ. ಡಿ ಬಾಸ್ ಅಂತೇಳಿ ಕರ್ಕೊಂಡು ಇವತ್ತು ಕೂಡ ಹುಚ್ಚೆದ್ದು ಕುಣಿಯುವಂತಹ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಹೀರೋ ಇಂಥದ್ದೊಂದು ಪ್ರಕರಣದಲ್ಲಿ ತಗಲಾಕೊಂಡಿರುವಂಥದ್ದು. ಅದು ಕೂಡ ಒಬ್ಬ ವ್ಯಕ್ತಿಯನ್ನು ಕರೆಸಿ ಕಿಡ್ನ್ಯಾಪ್ ಮಾಡಿ ನಂತರ ಹಲ್ಲೆ ನಡೆಸಿ ಹತ್ಯೆಗೈದಿರುವಂತಹ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸ್ತೀನಿ. ಅದಕ್ಕಿಂತ ಮೊದಲು ಈ ಹೊತ್ತಿನ ಹೆಡ್ಲೈನ್ಸನ್ನು ನಿಮಗೆ ತೋರಿಸ್ತೀನಿ. ನಟ ದರ್ಶನ್, ನಟಿ ಪವಿತ್ರ ಗೌಡ ಸೇರಿ 13 ಮಂದಿಯ ವಿಚಾರಣೆ. ಕೊಲೆ ಮಾಡಿದ ಶೆಡ್ನಲ್ಲಿ ಸುದೀರ್ಘ ಮಹಜರು, ಸ್ಟೇಷನ್ನಲ್ಲಿ ಲಾಕ್ ಆದ ಸ್ಟಾರ್. ಪೊಲೀಸರು ಎಷ್ಟೇ ಕೇಳಿದರೂ ಬಾಯ್ ಬಿಡ್ತಿಲ್ಲ ದರ್ಶನ್. ಪೊಲೀಸರ ಪ್ರಶ್ನೆಗೆ ರೆಡಿಮೇಡ್ ಉತ್ತರ. ನನ್ನ ಮಗನಂತೆಯೇ ಅವರು ಸಾಯಲಿ ಎಂದು ಹೆತ್ತವರ ಶಾಪ. ಬಿಟ್ಕಾಯಿನ್ ಕೇಸ್ನಲ್ಲಿ ಮೊಹಮ್ಮದ್ ನಲಪಾಡ್ ವಿಚಾರಣೆ. ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಜಾ. ಜೈಲಲ್ಲಿರೋ ಪ್ರಜ್ವಲ್ ಕಸ್ಟಡಿಗೆ ಪಡೆದ ಎಸ್ಐಟಿ.